ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಫ್ರೆಂಡ್ಸ್, ಇವತ್ತು ಶುಕ್ರವಾರ ಅಂದ್ಬಿಟ್ಟು ನಾನು ಗೌಡಿಗೆರೆ ಚಾಮುಂಡೇಶ್ವರಿ ದರ್ಶನಕ್ಕೆ ಅಂತ ಹೊರಟಿದ್ದೆ. ತುಮಕೂರು ಬಸ್ ಸ್ಟಾಪಿಂದ 12 ಗಂಟೆಗೆ ಒಂದು ಬಸ್ ಇದೆ ಫ್ರೆಂಡ್ಸ್. ಆ ಬಸ್ಸಿಗೆ ಹತ್ತಿದ್ರೆ ಸ್ಟ್ರೈಟ್ ಅವೇ ಗೌಡಿಗೆರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಕರ್ಕೊಂಬಂದು ಬಿಡ್ತಾರೆ. ನೋಡಿ, ಬಂದ್ವಿ. ಕೊನೆಗೆ 2 ಅವರ್ಸ್ ಜರ್ನಿ ತುಮಕೂರಿಂದ ಇಲ್ಲಿಗೆ. ಶುಕ್ರವಾರ ತುಂಬ ರಶ್ ಇತ್ತು ಫ್ರೆಂಡ್ಸ್. ನೋಡ್ತಾ ಇರ್ಬೋದು ನೀವು ಎಷ್ಟು ಜನ ಇದ್ದಾರೆ ಅಂದ್ಬಿಟ್ಟು. ತುಂಬ ಜನ ಇದ್ದರು ನೋಡಿ ಫ್ರೆಂಡ್ಸ್. ಎಲ್ಲನೂ ನಿಮಗೆ ಏನು ಬೇಕು ಅಂದರೂ ಎಲ್ಲ ಇಲ್ಲೇ ಸಿಗುತ್ತೆ. ಹೋಟೆಲ್ಗಳು ಸಹ ಇದೆ, ಮತ್ತು ಚಾಟ್ಸು, ಪೂಜೆ ಸಾಮಾನು ಪ್ರತಿಯೊಂದು ಇಲ್ಲಿ ಸಿಗುತ್ತೆ ಫ್ರೆಂಡ್ಸ್. ಎಲ್ಲೂ ಬೇರೆ ಕಡೆಯಿಂದ ತರಬೇಕು ಅನ್ನೋ ಅವಶ್ಯಕತೆ ಇರಲ್ಲ. ನೋಡಿ ಎಷ್ಟು ಜನ ಇದ್ದಾರೆ ಅಂದರೆ ನೀವು ನೋಡ್ತಾ ಇರ್ಬೋದು. ತುಂಬ ಜನ ಇದ್ದರು. ಶುಕ್ರವಾರ ಮಂಗಳವಾರ ತುಂಬ ಜಾಸ್ತಿ ಅಂತ ಹೇಳ್ತಾರೆ ಜನ. ಸೊ ಪೂಜೆ ಸಾಮಾನೆಲ್ಲ ತೊಗೊಂಡು ಫೈನಲಿ ನಾವು ದೇವಿ ದರ್ಶನಕ್ಕೆ ಹೊರಟ್ವಿ. ನೋಡಿ, ದರ್ಶನ ಮಾಡ್ತಾ ಇದ್ದೀರಲ್ವ ನೀವು. ದರ್ಶನದಿಂದ ನಿಮಗೆಲ್ಲ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತೀನಿ ಫ್ರೆಂಡ್ಸ್. ಇಲ್ಲಿ ಬಂದವರು ಪ್ರತಿ ವಾರ ಬಂದಾಗ 3 ವಾರ ಬಂದರೆ ಅಲ್ಲಿ 3 ವಾರನೂ ಕಾಯಿ ಕಟ್ಟಬೇಕು ಅನ್ನೋ ಪ್ರತೀತಿ ಇದೆಯಂತೆ. ಅದಕ್ಕೆ ನಾವು ಕೂಡ ಕಾಯಿ ತೊಗೊಳಕ್ಕೆ ಅಂತ ಇಲ್ಲಿ ಟೋಕನ್ ತೊಗೊಳಕ್ಕೆ ಬಂದ್ವಿ. ಇಲ್ಲಿ ಟೋಕನ್ ತಗೊಂಡು ಅಲ್ಲಿಂದ ಟೋಕನ್ ತೊಗೊಂಡು ಇಲ್ಲಿ ಕೊಟ್ಟರೆ ಅಲ್ಲಿ ಕಾಯಿ ಕೊಡ್ತಾರೆ ಫ್ರೆಂಡ್ಸ್. ಆ ಕಾಯಿನ ನಾವು ತೊಗೊಂಡು ಮೇಲೆ ತೊಗೊಂಡೋಗಿ ಅಮ್ಮನವ್ರಿಗೆ ಮುಟ್ಟಿಸಿ ಮತ್ತೆ ಕೆಳಗಡೆ ತೊಗೊಂಬಂದು ಕಟ್ಟಬೇಕಾಗುತ್ತೆ. ನಾವು ಕಾಯಿ ತೊಗೊಂಡು ಮೇಲಕ್ಕೆ ಹೋಗ್ತಾಯಿದ್ದೀವಿ. ಅಮ್ಮನವ್ರ ಪಾದಕ್ಕೆ ಇಟ್ಟು ಕೊಡ್ತಾರೆ ನಿಮಗೆ ಕಾಯಿನ. ಆ ಕಾಯಿನ ಬಂದು 3 ವಾರ ಅಥವಾ 5 ವಾರ ಈ ಥರ ಕಾಯಿ ಕಟ್ಟಿದ್ರೆ ನಾವೇನು ಅಂದ್ಕೊಂಡ್ರು ಅದಾಗುತ್ತೆ ಅಂತ ಹೇಳ್ತಾರೆ ಫ್ರೆಂಡ್ಸ್. ನೋಡಿ, ಕಾಯಿ ಮುಟ್ಸೋದಕ್ಕೂ ಸಹ ತುಂಬ ರಶ್ ಇತ್ತು, ಕ್ಯೂ ಇತ್ತು ಫ್ರೆಂಡ್ಸ್. ಜಾಸ್ತಿ ಜನನೇ ಇದ್ದರು ಅಂತ ಹೇಳ್ಬೋದು. ನೋಡಿ, ಅಮ್ಮನವ್ರನ್ನ ನೋಡೋಕ್ಕೆ 2 ಕಣ್ಣು ಸಾಲದು ಫ್ರೆಂಡ್ಸ್. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ವಿಗ್ರಹ ಮಾತ್ರ. ತುಂಬ ಚೆನ್ನಾಗಿದೆ, ವಾತಾವರಣವೂ ಅಷ್ಟೇ. ನೋಡಿ, ಕೆಳಗಡೆ ಬರಬೇಕಾದ್ರೆ ಈ ಥರ ವಿಗ್ರಹಗಳನ್ನ ಕೆತ್ತಿದ್ದಾರೆ. ಯಾವ ಪುಣ್ಯಾತ್ಮ ಕೆತ್ತಿದ್ದಾನೋ ಫ್ರೆಂಡ್ಸ್, ಅಷ್ಟು ಚೆನ್ನಾಗಿ ವಿಗ್ರಹಗಳನ್ನ ಕೆತ್ತಿದ್ದಾರೆ. ನೋಡಿ, ಪಂಚಮುಖಿ ಆಂಜನೇಯ ಈ ಥರದ್ದೆಲ್ಲ ವಿಗ್ರಹಗಳನ್ನ ಕೆತ್ತಿದ್ದಾರೆ. ನೋಡ್ತಾ ಇರ್ಬೋದು ನೀವು ವಿಗ್ರಹಗಳನ್ನ ಯಾವ ಥರ ಕೆತ್ತಿದ್ದಾರೆ ಅಂತ. ನೋಡಿ, ಅಲ್ಲಿಂದ ತೊಗೊಂಬಂದು ಕಾಯಿನ ನಾವು ಇಲ್ಲಿ ಕಟ್ಟಬೇಕಾಗುತ್ತೆ. ಏನಾದರೂ ನಮ್ಮ ಮನಸ್ಸಲ್ಲಿ ಏನು ಆಸೆ ಇದೆ ಅದನ್ನು ಕೋರ್ಕೊಂಡು ಇಲ್ಲಿ ಈ ಕಾಯಿನ ಕಟ್ಟಿದ್ರೆ ಅದು ನೆರವೇರುತ್ತೆ ಅಂತ 5 ಸತಿ 3 ಸತಿ ನಮ್ಗೆ ಎಷ್ಟು ಸತಿ ಆಗುತ್ತೋ 8 ಸತಿ ಹೋಗಿ ಕಾಯಿನ ಅಲ್ಲಿ ಕಟ್ಟಬೇಕಾಗುತ್ತೆ. ನೋಡಿ, ಅಲ್ಲಿ ಕಾಯಿ ಕಟ್ಟಿದ ಮೇಲೆ ಇಲ್ಲಿ ಬಸವ ಸನ್ನಿಧಿ ಅಂತ ಒಂದು ದೇವಸ್ಥಾನ ಇದೆ. ಅದಕ್ಕೆ ಪ್ರದಕ್ಷಿಣೆ ಹಾಕ್ಕೊಂಡು ನಾವು ನೋಡಿ, ಅದೇ ಬಸವ ಪ್ರದಕ್ಷಿಣೆ ಹಾಕ್ಕೊಂಡು ನಾವು ಈ ಅಮ್ಮನವ್ರನ್ನ ದರ್ಶನ ಮಾಡೋಕ್ಕೆ, ಗರ್ಭಗುಡಿ ನೆಲೆ ದೇವ್ರನ್ನ ದರ್ಶನ ಮಾಡೋಕ್ಕೆ ಅಂತ ಕ್ಯೂ ನಿಂತ್ಕೊಂಡಿದ್ವಿ. ಕ್ಯೂನಲ್ಲೂ ಅಷ್ಟೇ ಫ್ರೆಂಡ್ಸ್, ತುಂಬ ಜನ ಇದ್ದರು. 1 ಅವರು ಅಲ್ಲೇ ಆಗೋಯ್ತು ಕ್ಯೂ ನಮಗೆ. ಫೈನಲಿ ಅಮ್ಮನವ್ರ ದರ್ಶನ ಮಾಡಿದ್ವಿ. ಅಲ್ಲಿ ಫೋಟೋ ಇರಲಿಲ್ಲ, ಅದಕ್ಕೋಸ್ಕರ ನಾನು ತೆಗಿಲಿಲ್ಲ. ನೋಡಿ, ಇಲ್ಲಿ ಬಂದು ಅಮ್ಮನವ್ರ ದರ್ಶನ ಮಾಡಿದ್ಮೇಲೆ ಬಸವನ ದರ್ಶನ ಮಾಡೋಕ್ಕೆ ಇಲ್ಲಿ ಬಂದ್ವಿ. ನೋಡಿ ಫ್ರೆಂಡ್ಸ್, ಬಸವನ ತಲೆ ಮೇಲೆ ದುಡ್ಡು ಎಷ್ಟು ಕಟ್ಟಿದ್ದಾರೆ ಭಕ್ತರು ಅಂತ. ಏನಾದರೂ ಅಂದ್ಕೊಂಡು ಅಲ್ಲಿ ದುಡ್ಡು ಕಟ್ಟಿದ್ರೆ ಅದು ಒಳ್ಳೆಯದಾಗುತ್ತೆ ಅಂತ ಊಟ ಮಾಡಿಕೊಂಡು, ಊಟದ ವ್ಯವಸ್ಥೆ ಕೂಡ ಇದೆ ಫ್ರೆಂಡ್ಸ್. ಊಟ ಮಾಡಿಕೊಂಡು ನಾವು ಮತ್ತೆ ಇನ್ನೂ ಸ್ವಲ್ಪ ಟೈಮ್ ನಮಗೆ ಇತ್ತು ಅಂತ ಹೇಳ್ಬಿಟ್ಟು ಮತ್ತೆ ಆ ದೇವಿಯ ದರ್ಶನ ಮಾಡೋಕ್ಕೆ ಮತ್ತೆ ಹೋದ್ವಿ ಫ್ರೆಂಡ್ಸ್. ಮತ್ತೆ ದರ್ಶನ ಮಾಡಿಕೊಂಡು ಆಮೇಲೆ ಅಲ್ಲಿಂದನೇ ತುಮಕೂರಿಗೆ ಬಸ್ ಇರೋದ್ರಿಂದ ಅಲ್ಲಿಂದನೇ ಬಸ್ ಹತ್ತಿ ಮನೆಗೆ ಬಂದ್ವಿ ಫ್ರೆಂಡ್ಸ್. ನೋಡಿದ್ರಲ್ಲ ಫ್ರೆಂಡ್ಸ್, ದೇವಿ ದರ್ಶನ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.